ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶ ಸರ್ಕಾರ ಇತ್ತೀಚೆಗೆ ಒಂದು ಆದೇಶ ಮಾಡಿತ್ತು. ಹಿಂದಿ ಪರೀಕ್ಷೆ ಕಡ್ಡಾಯ ಇಲ್ಲ, ಪರೀಕ್ಷೆ ಕಡ್ಡಾಯ ಇದೆ, ಅದು 10ನೇ ತರಗತಿಯಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಒಂದು ಅರ್ಧಂಬರ್ಧ ಸ್ವಲ್ಪ ಈ ಕಡೆ ಒಂದು ವಿಚಾರ ಇದೆ, ಈ ಕಡೆ ಒಂದು ಗಾದೆ ಇದೆ, ಮಾತಿದೆ. ಹಾವು ಸಾಯಬಾರ್ದು, ಕೋಳು ಮುರಿಬಾರ್ದು ಅನ್ನೋ ಒಂದು ಸಿದ್ಧಾಂತ ಅಡಿಯಲ್ಲಿ ನಮ್ಮ ಕನ್ನಡ ಸರ್ಕಾರ ಏನ್ ಮಾಡಿದ್ರು, ಹಿಂದಿನ ರದ್ದು ಮಾಡಿದ್ರೆ ಮುಗ್ದೋಗಿರೋದು. ಆ ಹಿಂದಿ ಒಂದು ಪರೀಕ್ಷೆ 3 ಭಾಷೆ ನೀತಿ ರದ್ದು ಮಾಡಿದ್ರೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ಮುಗ್ದೋಗಿರೋದು. ಯಾವ ತೊಂದರೆ ತಾಪತ್ರ ಏನ್ ಇರ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತು, ಹಿಂದಿ ಪರೀಕ್ಷೆ ಇರುತ್ತೆ, ಆದ್ರೆ ಅದನ್ನ ಉತ್ತೀರ್ಣ ಅನುತ್ತೀರ್ಣ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಅಂಕಗಳ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಕೈ ಬಿಟ್ಟಿದ್ವಿ ಅಂದ್ಬಿಟ್ಟು ಘೋಷಣೆ ಮಾಡಿ ಎಲ್ಲ ಮಾಡ್ತು. ಕನ್ನಡ ಧರ್ಮದ್ರೋಹಿಗಳು, ಕನ್ನಡ ದೇಶದ್ರೋಹಿಗಳು ನ್ಯಾಯಾಲಯಕ್ಕೆ ಹೋಗಿ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ದಿಕ್ಕು ತಪ್ಪಿಸಿ, ಅದು ಹೋಗಿರೋರು ಅವರೇನು ಮೂಲ ಕನ್ನಡದವರಲ್ಲ. ಈ ಕನ್ನಡ ದೇಶದ್ರೋಹ ಕೆಲಸ ಮಾಡ್ಕೊಂಡು ನ್ಯಾಯಾಲಯಕ್ಕೆ ಹೋಗ್ತಾರಂದ್ರೆ, ಇಂಥ ದೇಶದ್ರೋಹಿಗಳು ನಮ್ಮ ಕನ್ನಡ ದೇಶದಲ್ಲಿ ಇದ್ದಾರೆ. ಇಂಥ ದೇಶದ್ರೋಹಿಗಳನ್ನ ನಮ್ಮ ಪಕ್ಷದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ತಮಿಳುನಾಡಲ್ಲಿ 2 ಭಾಷೆ ನೀತಿ ಇದೆ, ಅಲ್ಲಿ ಯಾವುದೇ ರೀತಿ ಇಂತಹ ಸಮಸ್ಯೆಗಳಿಲ್ಲ. ತಮಿಳುನಾಡಲ್ಲಿ ಈ ತರ ಇದಿದ್ರು ಯಾರಾದ್ರೂ ಇಂತಹ ಅವಾಂತರದಾಗ ಯಾರು ಮುಂದೆ ತಮಿಳು ದೇಶದ ವಿರುದ್ಧ ಯಾರು ಹೋಗಲ್ಲ. ಅದೇ ರೀತಿ ಆಂಧ್ರದಲ್ಲೂ ಇಂಥ ವ್ಯವಸ್ಥೆ ಇಲ್ಲ. ಹಾಗೆ ಮಹಾರಾಷ್ಟ್ರದಲ್ಲೂ 2 ಭಾಷೆ ನೀತಿನೇ ಇದೆ, ಅಲ್ಲೂ ಸಮಸ್ಯೆ ಇಲ್ಲ. ಕೇರಳದಲ್ಲೂ 2 ಭಾಷೆ ನೀತಿ ಇದೆ, ಎಲ್ಲ ಕಡೆ 2 ಭಾಷೆ ನೀತಿ ಇದೆ. ಎಲ್ಲೆಲ್ಲೇ ಇಲ್ದಿರೋಂಥ ಸಮಸ್ಯೆ ನಮ್ಮ ಕನ್ನಡ ದೇಶದಲ್ಲಿ 3 ಭಾಷೆ ನೀತಿ ಜಾರಿಗೆ ತಂದು ತುಂಬಾ ದೊಡ್ಡ ಅವಾಂತರ ಆಗಿದೆ. ಆ ರದ್ದು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾತ್ರ ಉಳಿಸ್ಕೊಂಡು ಅದನ್ನ ಅಂಕಗಳನ್ನ ಮಾನ್ಯತೆ ಇಲ್ಲ ಪರಿಗಣನೆ ತಗೊಳ್ಳ ಅಂತ ಬಿಟ್ಟು ಸರ್ಕಾರ ಆದೇಶ ಹೊರಡಿಸಿದಾಗ ಯಾರೋ 2 ಶಿಕ್ಷಕರು, ಆ ಶಿಕ್ಷಕರು ಅವ್ರು ಯಾರೋ ಮೂಲ ಕನ್ನಡದವರಲ್ಲ, ಯಾರೋ ಮರಾಠಿಯವರು ಅಂತ ಕೇಳ್ಪಟ್ಟಿದ್ದೀವಿ. ಆ ಮರಾಠಿಯವರು ನ್ಯಾಯಾಲಯದ ದಿಕ್ಕು ತಪ್ಪಿಸಿ ದಯವಿಟ್ಟು ಇದೆಲ್ಲ ಸಮಸ್ತ ಕನ್ನಡ ಬಂಧುಗಳು ಮನಗಾಣಬೇಕು. ಯಾರಾದ್ರೂ ನಮ್ಮ ಕನ್ನಡ ಧರ್ಮದ ಸಲುವಾಗಿ, ಕನ್ನಡ ದೇಶದ ಸಲುವಾಗಿ ಸರ್ಕಾರ ಏನಾದ್ರು ನಿರ್ಧಾರ ತಗೊಂಡಾಗ ಅದರ ವಿರುದ್ಧ ಯಾರಾದ್ರೂ ಹೋಗ್ತಾರೋಂತ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಏನು, ಮುನ್ನೆಲೆ ಏನಂತ ಎಲ್ಲ ಸಮಸ್ತ ಕನ್ನಡ ಬಂಧು ನೋಡ್ಬೇಕಾಗುತ್ತೆ. ಆ ಮರಾಠಿ ಭಾಷಿಕರು, ಹಿಂದಿ ಭಾಷಿಕರು ಜೊತೆಗೆ ಚಿಕ್ಕಮಗಳೂರಲ್ಲಿ ಯಾರೋ ಸೇರ್ಕೊಂಡು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಮತ್ತೆ ಇದನ್ನ ಪುನಃ ಹಿಂದಿಗೆ ಅಂಕಗಳು ಕೊಡಿ ಅಂತ ಬಿಟ್ಟು ಆದೇಶ ಮಾಡಿಸ್ಕೊಂಡು ಬರ್ತಾರೆ. ಇದ್ರಿಗಿಂತ ದೊಡ್ಡ ದುರಂತ ಏನಿದೆ ನಮ್ಮ ಕನ್ನಡ ದೇಶದಲ್ಲಿ? ನಾವು ಸದ್ಯಕ್ಕೆ ನಮ್ಮ ಕನ್ನಡ ದೇಶದಲ್ಲಿ ಇಂಥ ಅಪಾರವಾದ ದೊಡ್ಡ ಬಲಿಷ್ಠ ನಮ್ಮ ಕನ್ನಡ ದೇಶ, ಕನ್ನಡ ಧರ್ಮ ಇದ್ಕೊಂಡು ಇಂತಹ ಒಂದು ನಮ್ಮ ಕನ್ನಡ ದೇಶದ ಉಳಿಗಾಗಿ, ಕನ್ನಡ ಬಂಧುಗಳ ಉಳಿವಿಗಾಗಿ ಒಂದು ಆದೇಶ ಹೊರಡಿಸಿದಾಗ ಆ ಆದೇಶದ ವಿರುದ್ಧ ಹೊರಗಿನವರು ಪರಭಾಷಿಕರು ಹೋಗ್ತಾರಂದ್ರೆ ಇನ್ನೆಂತ ದುರಂತದಲ್ಲಿದ್ದೀವಂತ ನಾವು ಸಮಸ್ತ ಕನ್ನಡ ಬಂಧುಗಳು ಈ ವಿಚಾರದಲ್ಲಿ ಸ್ವಲ್ಪ ಮನಗಾಣಬೇಕು. ಹಾಗೆ
ತಮಿಳುನಾಡಲ್ಲಿ ಆಗಿರ್ಬೋದು, ಕೇರಳದಲ್ಲಾಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು ನ್ಯಾಯಾಲಯಗಳು ತುಂಬ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ವಹಿಸ್ಕೊಂಡು ಅಲ್ಲಿನ ಸಂಸ್ಕೃತಿ ಅಲ್ಲಿನ ಧರ್ಮ, ಅಲ್ಲಿನ ಸಮಸ್ತ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿನೂ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇಂತಹ ಕಿಡಿಗೇಡಿಗಳು ಇಲ್ಲಿನ ಒಂದು ಧರ್ಮನ, ಇಲ್ಲಿನ ಸಂಸ್ಕೃತಿನ, ಇಲ್ಲಿನ ಜನರನ್ನ ನಾಶ ಮಾಡಬೇಕಂತ ಸಂದರ್ಭದಲ್ಲಿ ಇಂತಹ ಅರ್ಜಿಗಳು ಹಾಕೊಂಡು ಇದು ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಯಾವುದೇ ನ್ಯಾಯಾಲಯಗಳಾಗಿರಬಹುದು, ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಸ್ವಲ್ಪ ನೋಡಿ ನಮ್ಮ ರಕ್ಷಣೆಗಾಗಿ, ನಮ್ಮ ಕನ್ನಡ ದೇಶದ ರಕ್ಷಣೆಗಾಗಿ ತೀರ್ಮಾನಗಳು ತಗೊಂಡು ಇದು ಮಾಡಬೇಕಂತ ನಾವು ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಘನ ನ್ಯಾಯಾಲಯಕ್ಕೆ ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಇಂತಹ ನಮ್ಮ ಕನ್ನಡ ದೇಶದ್ರೋಹ ಆಗಿರ್ಬೋದು, ಕರ್ನಾಟಕನೇ ನೂರು ಕುಡಿಯಂತಹ ಅರ್ಜಿಗಳು ಬಂದಾಗ ಇದು ಮಾಡಿದಾಗೆಲ್ಲ ಗಮನ ಹರಿಸ್ಬೇಕಂತ ಘನ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ. ಸಮಸ್ತ ಕನ್ನಡ ಬಂಧುಗಳೇ, ದಯವಿಟ್ಟು ಮತ್ತೊಮ್ಮೆ ನಾವು ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇಂತಹ ಸೂಕ್ಷ್ಮ ವಿಚಾರಗಳು ಬಂದಾಗ ಯಾರಾದರೂ ಇದರ ವಿರುದ್ಧ, ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ ಯಾರಾದರೂ ಅದರ ವಿರುದ್ಧ ಕೆಲಸ ಮಾಡ್ತಾರೆ ಅಂದಾಗ ಅವರ ಪೂರ್ವಪರ ತಿಳ್ಕೊಳ್ಳಿ. ಅದಕ್ಕೆ ನಾವು ಹೇಳೋದು, ಪರಭಾಷಿಕರು ಯಾವ್ದಿದ್ರು ಕನ್ನಡ ದೇಶಕ್ಕೆ ಮಾರಕಾನೆ. ಅವರಿಂದ ಕನ್ನಡ ದೇಶಕ್ಕೆ, ನಮ್ಮ ಕನ್ನಡ ಧರ್ಮಕ್ಕೆ, ಕನ್ನಡ ಬಂಧುಗಳಿಗೆ ಒಂದೇ ಒಂದು ಕನ್ನದಷ್ಟು ಏನು ಉಪಯೋಗ ಇರಲ್ಲ. ಈ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರಬೇಕು. ಜೊತೆಗೆ ವಲಸಿಗರು ಯಾರು 15 ವರ್ಷ ನೆಲೆಸಿದ್ರೆ ಇಲ್ಲಿ ಕನ್ನಡಿಗರಾಗ್ತಾರೆ ಅಂತ ಒಂದು ಕರಾಳ ಶಾಸನ ಯಾರು ಜಾರಿಗೆ ತಂದ್ರಲ್ಲ, ಆ ಕರಾಳ ಶಾಸನ ಜಾರಿಗೆ ತಂದಿದ ಪರಿಣಾಮನೇ ನ್ಯಾಯಾಲಯದಲ್ಲಿ ಇಂತಹ ನಮ್ಮ ತೀರ್ಮಾನ ತಗೊಂಡಾಗೂ ನ್ಯಾಯಾಲಯದಲ್ಲಿ ಸೋಲಾಗೋದಕ್ಕೆ ಕಾರಣ. ಆ ಒಂದು ಕರಾಳ ಶಾಸನನ ದುರುಪಯೋಗ ಮಾಡಿಕೊಂಡೇ ಇಂತಹ ಪರಭಾಷಿಕರು ಸರ್ಕಾರದಲ್ಲಿ ಹುದ್ದೆಗಿಟ್ಸ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಸೇರ್ಕೊಂಡು ಇಂತಹ ಅಯೋಗ್ಯ ಕೆಲಸಗಳು ಮಾಡ್ತಿದ್ದಾರೆ. ಈ ಕಡೆ ನ್ಯಾಯಾಲಯವನ್ನು ದಿಕ್ಕು ತಪ್ಪಿಸ್ಕೊಂಡು, ಈ ಕಡೆ ಜನರನ್ನು ದಿಕ್ಕು ತಪ್ಪಿಸ್ಕೊಂಡು, ಯಾರೋ ಇಬ್ಬರು ಸಲುವಾಗಿ ಅನುಕೂಲ, ಅವ್ರಿಗೇನೋ ಅನುಕೂಲ ಆಗುತ್ತೆ, ಇಬ್ಬರು ಸಲುವಾಗಿ ಏನೋ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ದೇಶ ನಾಶ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ. ದಯವಿಟ್ಟು ಯಾವುದೇ ತೀರ್ಮಾನಗಳು ತಗೋಬೇಕಾದ್ರೂ ಇಂತಹ ನಮ್ಮ ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ ಯಾರಾದ್ರೂ ಕೆಲಸ ಮಾಡ್ತಾರ ಅನ್ನೋ ಸಂದರ್ಭದಲ್ಲಿ ಅಂತವರ ಪೂರ್ವಪರ ತಿಳ್ಕೊಂಡು, ಅಂಥವರಿಂದ ಸಮಸ್ತ ಕನ್ನಡ ಬಂಧುಗಳು ಅವ್ರ ಯಾವುದೇ ವಿಚಾರಗಳ ಮನೆಯಾಗಿರ್ಬೋದು, ಏನೇ ವಿಚಾರಗಳಾಗಿರ್ಬಹುದು, ಏನೇ ವಿಚಾರಗಳು ಮಾತಾಡ್ತಿರ್ಬೇಕಾದ್ರೂ ಇಂಥವ್ರಿಗೆ ಕೆಲಸ ಕೊಡೋದೇ ಮೊದಲು ಸರ್ಕಾರ ತಪ್ಪು. ಮೊದಲು ಈ ಸರ್ಕಾರ 15 ವರ್ಷ ಹೊರಗಿನವರು, ವಲಸಿಗರು, ಪರಭಾಷಿಕರು ಕನ್ನಡ ದೇಶದಲ್ಲಿ ನೆಲೆಸಿದ್ರೆ 15 ವರ್ಷ ಇದ್ರೆ ಕನ್ನಡಿಗರಾಗ್ತಾರೆ ಅಂತ ಏನಿದೆಯಲ್ಲ, ಆ ಕರಾಳ ಶಾಸನ ಮೊದಲು ರದ್ದು ಮಾಡಬೇಕು. ಹಾಗೂ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ, ಸರ್ಕಾರದಲ್ಲಿ ಯಾರು ಹೊರಗಿನವರು, ಪರಭಾಷಿಕರು, ವಲಸಿಗರು ಈ ಒಂದು ಕರಾಳ ಶಾಸನ ದುರುಪಯೋಗ ಮಾಡ್ಕೊಂಡು ಯಾರು ಬಂದು ಕೆಲಸಕ್ಕೆ ಸೇರ್ಕೊಂಡಿದಾರಲ್ಲ, ಅಂತವ್ರನ್ನೆಲ್ಲ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ, ಸಮಸ್ತ ಕನ್ನಡ ಬಂಧುಗಳ ಪರ ವಿನಂತಿ ಮಾಡ್ಕೊಳ್ತೀವಿ, ಕೂಡಲೇ ತತ್ಕ್ಷಣ ಅವರನ್ನ ಕೆಲಸದಿಂದ ಕಿತ್ತು ಬಿಸಾಕಿ ನಮ್ಮ ಮೂಲ ಕನ್ನಡ ಬಂಧುಗಳಿಗೆ ಆ ಉದ್ಯೋಗಗಳು ದೊರಕಿಸಿಕೊಡಬೇಕೆಂದು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಕನ್ನಡ ಧರ್ಮನ ಉಳಿಸಿ, ಕನ್ನಡ ದೇಶನ ಉಳಿಸಿ, ಕನ್ನಡ ಬಂಧುಗಳ ರಕ್ಷಣೆ ಮಾಡಿ, ಅದ್ರ ಸಲುವಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ನಮ್ಮ ಕನ್ನಡ ಬಂಧುಗಳು ಮಾನ್ಯ ಸಿದ್ದರಾಮಯ್ಯನವರೇ. ದಯವಿಟ್ಟು ಇದರ ತರ ಗಮನ ಹರಿಸಿ ಅಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಈ ಕರಾಳ ಶಾಸನ ಏನಿದೆಯಲ್ಲ, ಪರಭಾಷಿಕರು, ವಲಸಿಗರು, ಹೊರಗಿನವರು 15 ವರ್ಷ ನೆಲೆಸಿದ್ರೆ
ಕನ್ನಡಿಗರಾಗ್ತಾರೆ ಅಂತ ಒಂದು ಕರಾಳ ಶಾಸನ, ಸಮಸ್ತ ಕನ್ನಡ ಬಂಧುಗಳಿಗೆ ಮರಣ ಶಾಸನ ಏನಿದೆಯಲ್ಲ, ದಯವಿಟ್ಟು ಇದನ್ನು ರದ್ದು ಮಾಡಿ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ಈ ಒಂದು ಕರಾಳ ಶಾಸನ ರದ್ದು ಮಾಡೋದಕ್ಕೆ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದ್ರೇನೆ ಸಮಸ್ತ ಕನ್ನಡ ಬಂಧುಗಳು ಪ್ರಶ್ನೆ ಮಾಡಿದ್ರೆ ಈ ವಿಚಾರದಲ್ಲಿ ನಾವು ಉಳಿಯಕ್ ಸಾಧ್ಯ, ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಸಮಸ್ತ ಕನ್ನಡ ಬಂಧುಗಳು ಈ ವಿಚಾರದಲ್ಲಿ ಪ್ರಶ್ನೆ ಮಾಡೋಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.